ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾತಿ, ನಿಧಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಯಾವಾಗಲೂ ನಿನ್ನನ್ನೇ ಕೇಳ್ತಾ ಇರ್ತಾಳೆ. ವಿಡಿಯೋ ಕಾಲ್ ಮಾಡು ಮಾಡು ಅಂತ ತುಂಬಾ ಹಠ ಮಾಡ್ತಾ ಇರ್ತಾಳೆ. ಇವತ್ತು ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದೆ. ಆದ್ರೆ ಕಾತಿ, ಐಮ್ ಸಾರಿ. ನೀನ್ ಯಾಕೆ ಸಾರಿ ಕೇಳ್ತಾ ಇದ್ಯಾ? ನಾನು ಮಾಡಿದ ಒಂದೇ ಒಂದು ತಪ್ಪಿಂದ ಇವತ್ತು ನಾನು ಇಲ್ಲಿಗೆ ಬಂದು ನಿಂತಿದ್ದೀನಿ. ನೀನು ಹೇಳ್ದಾಗೆ ನಾನು ಬೇರೆನೇ ಯೋಚನೆ ಮಾಡಬೇಕಾಗಿತ್ತು. ದುಡುಕ್ಬಿಟ್ಟೆ. ಎನಿವೇಸ್, ನನ್ನ ಪರವಾಗಿ ವಾದ ಮಾಡಿದ್ದಕ್ಕೆ ಥ್ಯಾಂಕ್ ಯು. ರೀ ಪಿಸಿ, ಇಲ್ಲಿ ನಿಲ್ಲಿಸ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಕರ್ಕೊಂಡು ಹೋಗಿ ಅವ್ರನ್ನ. ಎಸ್ ಸರ್. ರೀ ನಡೀರಿ. ಹೋಗ್ಬ. ಪರವಾಗಿಲ್ಲ ಮೇಡಮ್, ತುಂಬಾ ಟೈಮ್ ಆದ್ಮೇಲೆ ಕೋರ್ಟಿಗೆ ಬಂದಿರೋ ತರ ಕಾಣಿಸ್ತಾ ಇರಲಿಲ್ಲ. ರೆಗ್ಯುಲರ್ ಆಗಿ ಕೋರ್ಟಲ್ಲಿ ವಾದ ಮಾಡೋ ಲಾಯರ್ ತರಾನೇ ಕಾಣಿಸ್ತಿದ್ರಿ. ಬಟ್ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಈ ಕೇಸ್ ಗೆಲ್ಲೋದು ನಾವೇ. ಕಾವೇರಿ, ಕಾವೇರಿ, ಏನಾಯ್ತು? ಸಾರಿ ಕಾವೇರಿ. ಸಾರಿನಾ? ಯಾಕೆ? ಇಲ್ಲಿ ತನಕ ನಮ್ಮಪ್ಪನ ಮೋಸದಿಂದ ಮದುವೆ ಆದೆ ಅಂತ ನಿನ್ ಮೇಲೆ ಕೋಪ ಆಯ್ತು, ನಿಜ. ಆದ್ರೆ ಈಗ ನಮ್ಮ ತಂದೆಗೋಸ್ಕರ ನೀನು ಹೋರಾಡ್ತಿರೋದು ನೋಡಿದ್ರೆ ಆ ಕೋಪ ಎಲ್ಲ ಹೊರಟೋಯ್ತು. ಈ ವಿಚಾರದಲ್ಲಿ ನಮ್ಮ ಅಕ್ಕನ ಮೇಲೆ ನನಗೆ ತುಂಬಾ ಕೋಪ ಇದೆ. ನಾನು ಯಾವತ್ತೂ ಅವಳನ್ನು ಮೀರಿ ನಡ್ಕೊಂಡಿಲ್ಲ, ಮಾತು ಆಡಿಲ್ಲ. ಅವಳ ಮೇಲೆ ಅಷ್ಟು ಗೌರವ, ಪ್ರೀತಿ, ಮಮತೆ, ನಮ್ಮ ತಾಯಿ ತರ ನೋಡ್ಕೊಂಡಿದ್ದೀನಿ ಅವಳನ್ನ. ಆದ್ರೆ ಇವತ್ತು ಆ ಪ್ರೀತಿ, ಗೌರವ, ಮಮತೆ ಎಲ್ಲ ಮಂಡ್ಪಾಲಾಗೋಯ್ತು. ನಮ್ಮ ಅಪ್ಪನ ವಿಷ ಕೊಟ್ಟು ಸಾಯಿಸಕ್ ಪ್ರಯತ್ನ ಪಟ್ಟ ಪ್ರಬಲನ್ ಬೇಕಾದ್ರೂ ಕ್ಷಮಿಸ್ಬಿಡ್ತೀನಿ. ಆದ್ರೆ ಈ ವಿಷಯ ಗೊತ್ತಾದ್ಮೇಲೂ ಅವನನ್ನ ಆಚೆ ಕರ್ಕೊಂಬರಕ್ಕೆ ಹೋರಾಡ್ತಿದ್ದಾಳಲ್ಲ ನಮ್ಮ ಅಕ್ಕ, ಅವಳನ್ನು ಮಾತ್ರ ಯಾವತ್ತೂ ಕ್ಷಮಿಸಕ್ಕಾಗಲ್ಲ. ನಾವು ತಂದೆ ತಾಯಿನ ಕಳ್ಕೊಂಡು ಊಟಕ್ಕೂ ಗತಿ ಇಲ್ಲದೆ ಅನಾಥರಾಗಿ ಬಿದ್ದಿದ್ದಾಗ ನಮ್ಮನ್ನ ಕರ್ಕೊಂಡು ಬಂದು ಸಾಕಿ ಸಲಗಿ ಪ್ರೀತಿ ಮಮತೆಯಿಂದ ನೋಡ್ಕೊಂಡು ಇಷ್ಟೆಲ್ಲ ಶ್ರೀಮಂತಿಕೆ ಕೊಟ್ಟ ಅಪ್ಪನ ಸಾಯ್ಸಕ್ ಹೊರಟರನ್ನ ಸುಮ್ಮನೆ ಬಿಡ್ಲೇಬಾರ್ದು. ಈ ವಿಚಾರದಲ್ಲಿ ನಾನು ನಿನ್ ಪರ ಇದೀನಿ ಕಾವೇರಿ. ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಲೇಬೇಕು. ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಲಿಲ್ಲ ಅಂದ್ರೆ ಆ ದೇವರು ನಮ್ಮನ್ನ ಕ್ಷಮಿಸಲ್ಲ. ಥ್ಯಾಂಕ್ ಯು. ಅಟ್ಲೀಸ್ಟ್ ನೀವಾದ್ರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ. ಇದು ನನ್ನ ಕರ್ತವ್ಯ ಕಾವೇರಿ. ನಿನ್ನೆವರೆಗೂ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಿಲ್ಲದೆ ಗೊಂದಲದಲ್ಲಿದ್ದೆ. ಆದರೆ ಸಾಕ್ಷಿ ಆಧಾರಗಳನ್ನೆಲ್ಲ ನೋಡಿದ್ಮೇಲೂ ಸುಮ್ಮನೆ ಇರಕ್ಕಾಗತ್ತಾ? ಈಗ ಮುಂದೇನ್ ಮಾಡೋದು ಕಾವೇರಿ? ಬರೀ ಈ ಕೇಸ್ ಅಷ್ಟೇ ಅಲ್ಲ, ನನ್ನ ಆಕ್ಸಿಡೆಂಟ್ ಕೇಸ್ಗೂ ನನ್ನ ತಂದೆ ಆಕ್ಸಿಡೆಂಟ್ ಸಾವಿನ ಕೇಸ್ಗೂ ಇವರೇ ಕಾರಣ ಅಂತ ನನ್ನ ಮನಸ್ಸು ಗಟ್ಟಿಯಾಗಿ ಹೇಳ್ತಾ ಇದೆ. ಇದನ್ನೆಲ್ಲ ನಾವು ಪ್ರೂವ್ ಮಾಡಿ ಜೀವನ ಪೂರ್ತಿ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡಬೇಕು. ಆ ಥರ ಒಂದು ಕಠಿಣವಾದ ಶಿಕ್ಷೆನ ನಾವು ಕೊಡಿಸ್ಬೇಕು. ಸರ್, ಸರ್, ಹಲೋ ಸರ್. ಎಸ್, ದಿಸ್ ಇಸ್ ಕಾತ್ಯಾಯಿನಿ. ಡು ಯು ರೆಕಗ್ನೈಸ್ ಮೀ? ನೀವು ಶಿವಕುಮಾರ್ ಹತ್ರ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ಜೂನಿಯರ್ ಆಗಿ ಸೇರ್ಕೊಂಡಿದ್ದೆ. ಹೋ, ಅದೇ ಅನ್ಕೊಂಡೆ, ಎಲ್ಲ ನೋಡ್ದಾಗಿದೆಯಲ್ಲ ಅಂತ. ನಿಮಗಿಂತ ಜೂನಿಯರ್, ಸೊ ನಿಮಗೆ ನೆನಪಿರುತ್ತೋ ಇಲ್ವೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಸರ್. ಗುಡ್. ಒಟ್ಟಿಗೆ ಟ್ರೈನಿಂಗ್ ತಗೊಂಡು ಆಪೋಸಿಟ್ ನಿಂತಿದ್ದೀವಿ. ಸರ್, ಅದು ತುಂಬ ವರ್ಷಗಳ ಮೇಲೆ ಒಂದು ಕೇಸ್ ತಗೊಂಡು ನಡೆಸೋದಕ್ಕೆ ಹೊರಟಿದ್ದೀನಿ ಸರ್. ಮಧ್ಯದಲ್ಲಿ ಫ್ಯಾಮಿಲಿ ಮಗು ಅಂತ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಪ್ಲೀಸ್ ಸ್ವಲ್ಪ ಗೈಡ್ ಮಾಡಿ, ಸಾಧ್ಯ ಆದರೆ ಹೆಲ್ಪ್ ಮಾಡ್ತೀರಾ?
ಖಂಡಿತ ಮಾಡೋಣ. ಡಾಕ್ಟರ್, ಕಾವೇರಿ ಬಾ, ನಮಸ್ತೆ ಡಾಕ್ಟರ್. ಕೂತ್ಕೋ. ಡಾಕ್ಟರ್, ರಾಮ್ ಸರ್ ಕಂಡೀಷನ್ ಹೇಗಿದೆ? ಕಾವೇರಿ, ಮೊದಲು ಡಾಕ್ಟರ್ ಅಂತ ಕರೆಯೋದು ಬಿಡು. ಗೀತಮ್ಮ ಇಲ್ಲ ಗೀತಾ ಆಂಟಿ ಅಂತ ಕರಿ. ಸರಿ ಗೀತಮ್ಮ. ಗುಡ್. ಅವ್ರ ಕಂಡೀಷನ್ ಬಗ್ಗೆ ಮಾತಾಡಬೇಕು ಅಂತಾನೆ ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ. ಏನು ಮನೆಯವ್ರು ಯಾರು ಬರಲೇ ಇಲ್ಲ? ಸಾರಿ ಗೀತಮ್ಮ, ಇವತ್ತು ಕೋರ್ಟ್ ಇತ್ತು, ಮನೆಯವರೆಲ್ಲ ಅಲ್ಲಿಗೆ ಹೋಗಿದ್ವಿ. ಕೋರ್ಟಿಂದ ಬರೋದು ಸ್ವಲ್ಪ ಲೇಟ್ ಆಗತ್ತೆ, ಸ್ವಲ್ಪ ನೋಡ್ಕೊಳ್ಳಿ ಅಂತ ಸಿಸ್ಟರ್ಗೆ ಹೇಳ್ಬಿಟ್ಟೆ ಹೋಗಿದ್ದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಹೇಳಿ ಗೀತಮ್ಮ, ಸರ್ ಕಂಡೀಷನ್ ಹೇಗಿದೆ? ಇದಕ್ಕೆ ಮೊದಲು ಅವ್ರ ಬಾಡಿಯಿಂದ ಸ್ಲೋ ಪಾಯ್ಸನ್ ತೆಗೆದಾಗ ಆ ಡಾಕ್ಟರ್ ಏನು ಹೇಳಿದ್ರು? 1 ಅಥವಾ 2 ತಿಂಗಳು ಬದುಕ್ಬೋದು ಅಂತ ಹೇಳಿದ್ರು. ಅದೇ ಅನ್ಕೊಂಡೆ. ಅವ್ರ ಬಾಡಿ ಒಳಗೆ ಸ್ಲೋ ಪಾಯ್ಸನ್ನು ತುಂಬ ಡ್ಯಾಮೇಜ್ ಮಾಡಿದೆ. ಈಗ ಸದ್ಯಕ್ಕೆ ಅವ್ರ ಕಂಡೀಷನು ಇನ್ನೂ ಕ್ರಿಟಿಕಲ್ ಆಗಿದೆ. ಪ್ರಜ್ಞೆ ಬಂದರೆ ಒಂದು ಸ್ವಲ್ಪ ದಿನ ಉಳಿಬೋದು, ಇಲ್ಲಾಂದರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಗೀತಮ್ಮ, ಪ್ಲೀಸ್ ಹಾಗೆಲ್ಲ ಹೇಳ್ಬಿಡಿ. ದೊಡ್ಡ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಬೇಕಿದ್ರೆ ಬೆಂಗಳೂರಿಗೆ ಕರ್ಕೊಂಡೋಗಿ ಅಥವಾ ಫಾರಿನ್ ಬೇಕಾದ್ರೂ ಕರ್ಕೊಂಡು ಹೋಗಿ, ಆದ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಹೇಗಾದ್ರೂ ಮಾಡಿ ಅವ್ರನ್ನ ಬದುಕಿಸ್ಲೇಬೇಕು. ಕಾವೇರಿ, ಹಾಗೊಂದು ವೇಳೆ ಅವ್ರು ಬದುಕ್ತಾರೆ ಅಂತ 1% ಚಾನ್ಸ್ ಇದ್ದಿದ್ರು ಬೇರೆ ಕಡೆ ಕರ್ಕೊಂಡು ಹೋಗಿ ಅಂತ ನಾನೇ ಸಜೆಸ್ಟ್ ಮಾಡ್ತಿದ್ದೆ. ಈಗ ಅವ್ರಿರೋ ಕಂಡೀಷನಲ್ಲಿ ಎಲ್ಲಿ ಕರ್ಕೊಂಡೋದ್ರು ಏನೂ ಮಾಡೋಕ್ಕಾಗಲ್ಲ. ಚಾನ್ಸಸ್ ತುಂಬ ಕಡಿಮೆ ಇದೆ. ಅವ್ರಿಗೆ ಪ್ರಜ್ಞೆ ಬಂದರೂ ಸಹ ಎಷ್ಟು ದಿನ ಬದುಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾವಿವಾಗ ದೇವರಲ್ಲಿ ಬೇಡ್ಕೋಬೇಕು, ಅವನೇನಾದರೂ ಪವಾಡ ಮಾಡಬೇಕಷ್ಟೆ. ಧೈರ್ಯ ತಗೋ ಕಾವೇರಿ. ನಿನ್ನ ಹತ್ರ ಇದನ್ನು ಹೇಳಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಆದರೂ ಹೇಳಲೇಬೇಕು. ಹೋಪ್ ಫಾರ್ ದಿ ಬೆಸ್ಟ್.